ತ್ರಯಗ್ನಿ ಸಂಭೂತಂ ಸರ್ವದೋಷ ಪ್ರಾಯಶ್ಚಿತ್ತಂ. ಅಂದರೆ ಮೂರು ಅಗ್ನಿಗಳು ಅಂದರೆ ಯಾರು ಈ ಭೂಮಿಯಲ್ಲಿ ಅಂದರೆ ಮನೆ ಒಲೆ ಉರಿ, ಮನೆ ಗೃಹಿಣಿ, ಸೂರ್ಯನು. ಸೂರ್ಯನಿಲ್ಲದೆ ಯಾವ ಕಾಲಕ್ಕೂ ಜಗತ್ತು ಚಲಾಯಣೆ ನಡೆಯಲ್ಲ. ಮನೆ ಗೃಹಿಣಿ ಇಲ್ಲದೆ ಯಾವ ಕಾಲಕ್ಕೂ ಸಂಸಾರ ನಡೆಯಲ್ಲ. ಮನೆ ಒಲೆ ಉರಿದೇ ಇದ್ದ ಪಕ್ಷದಲ್ಲಿ ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬನು ಶವನ ಸಮಾನ. ಅಂದರೆ ಪ್ರತಿಯೊಬ್ಬನು ಎಲ್ಲ ಮನುಷ್ಯನ ಜೀವನ ರಾಶಿಯಲ್ಲಿ ಮೂರು ಗುಣಗಳಿರುತ್ತೆ: ಕಾಯ, ವಾಚ, ಮನಸ್ಸ. ಅಂದರೆ ಪ್ರತಿಯೊಬ್ಬನು ಆ ಕಾಯ, ವಾಚ, ಮನಸ್ಸ ದೀಪಗಳನ್ನು ಬೆಳಗಬೇಕು. ದೀಪಗಳನ್ನು ಬೆಳಗಕ್ಕೆ ಮುಹೂರ್ತವನ್ನು ಕೊಡ್ತಿದ್ದೀನಿ. ಮುಹೂರ್ತವನ್ನು ಏನು ಹೇಳಿದೆ? ಪಂಚಮಿ ದಿನ ಮಂಗಳವಾರ ದಿವಸ ಚಿತ್ತಾ ನಕ್ಷತ್ರದಲ್ಲಿ, ಆ ನಕ್ಷತ್ರವಾಗಿರತಕ್ಕಂಥ ಈ ದಿನ ನಾವುಗಳು ಆ ದೀಪವನ್ನು ಹಚ್ಚಬೇಕು. ನಕ್ಷತ್ರದಲ್ಲಿ ಬಂದಿರತಕ್ಕಂಥ ಚಿತ್ತಾ ನಕ್ಷತ್ರ ಪಂಚಮಿ ಮಂಗಳವಾರದಲ್ಲೇ ಯಾಕೆ ದೀಪವನ್ನು ಹಚ್ಚಬೇಕು? ಮಂಗಳ ಗ್ರಹನು ನಮ್ಮ ಕಾಪಾಡ್ತಾನೆ. ಯಾವ ತಿಂಗಳು? ಇದೇ ತಿಂಗಳು ದೀಪವನ್ನು ಹಚ್ಚಬೇಕಾದ ಸಮಯ. ಅದಕ್ಕೆ ಆ ಮುಹೂರ್ತ, ಆ ಸಮಯಕ್ಕೆ ನಿಮಗೆಲ್ಲರಿಗೂ ಕಾತರದಿಂದ ಕಾಯ್ತಾ ಇದ್ದೀರಲ್ವ? ನಿಮಗೆ ಈ ಮುಹೂರ್ತವನ್ನು ಹೇಳ್ತೀನಿ ಕೇಳಿ. 22ನೇ ತಾರೀಕು ಅಂದರೆ ಇದೇ ತಿಂಗಳು 22ನೇ ತಾರೀಕು, ಅವತ್ತು ಪಂಚಮಿ, ಮಾಘ ಮಾಸ, ಚಿತ್ತಾ ನಕ್ಷತ್ರ. ಚಿತ್ತ ಚಾಂಚಲ್ಯದ ಆಗಿರತಕ್ಕಂಥ ಮನಸ್ಸು ಬಹಳ ಪ್ರಬಲವಾಗಿರುತ್ತೆ. ಮನುಷ್ಯನ ಜೀವನ ಚಂದ್ರನಲ್ಲಿ ಹೊಣಿರುತ್ತೆ ಅಲ್ವಾ? ಚಂದ್ರ ಅಂದರೆ ಸೋಮವಾರ ಬಿಟ್ಟು ನೆಕ್ಸ್ಟ್ ಡೇ ಚಿತ್ತಾ ನಕ್ಷತ್ರ ಬಂದರೆ ಮನಸ್ಸಿನ ಸ್ಥಿರತೆ ತಾನೇ ಬಂದ್ಬಿಡತ್ತಂತೆ. ಅಯ್ಯೋ ಮಾಡಬೇಕಪ್ಪ ಅನ್ನೋದು. ಖಂಡಿತ ಆ ನಕ್ಷತ್ರದಲ್ಲಿ, ಆ ದಿನದ ವಿಶೇಷವಾಗಿರ್ತಕ್ಕಂಥ ಮಂಗಳವಾರದಲ್ಲಿ 22ನೇ ತಾರೀಕು ಇದೇ ತಿಂಗಳು ಪಂಚಮಿ, ಸಾಯಂಕಾಲ ಮುಹೂರ್ತ. ಸಾಯಂಕಾಲ ಮುಹೂರ್ತ ಎಂದರೆ ಎಲ್ಲರೂ ಸಾಯಂಕಾಲ ಒಂದು 5 ಗಂಟೆ ಗೋಧೂಳಿ ಲಗ್ನ ಅನ್ಕೊತಾರೆ, ಅಥವಾ ಮಧ್ಯಾಹ್ನ ಅಥವಾ ಬೆಳಗ್ಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಇಲ್ಲ. 7 ಗಂಟೆ 5 ನಿಮಿಷದಿಂದ 7:25 ಮಾತ್ರ ದೀಪದ ಮುಹೂರ್ತ. 7 ಗಂಟೆ 5 ನಿಮಿಷದಿಂದ 7 ಗಂಟೆ 25 ಮಾತ್ರ ಮುಹೂರ್ತ. ಸಂಜೆ ಸಾಯಂಕಾಲ ಅಂದರೆ 6 ಗಂಟೆ ಸೂರ್ಯಾಸ್ತವಾದ ಮೇಲೆ ಅದೇ ಗುರು ಹೋರೆಯಲ್ಲಿ ನಾವುಗಳ ದೀಪವನ್ನು ಹಚ್ಚಬೇಕು. ಗುರು ಹೋರೆಯಲ್ಲಿ ದೀಪವನ್ನು ಹಚ್ಚೋ ಸಮಯ ಬಂದುಬಿಟ್ಟರೆ ಗುರುಮಂಗಳ ಯೋಗವಾಗುತ್ತೆ. ಆ ದಿನ ಪ್ರತಿಯೊಬ್ಬ ಗಂಡ ಹೆಂಡತಿ ಮಕ್ಕಳ ಸಮೇತರಾಗಿ ನೀವುಗಳು ಹೋಗಿ ಈ ದೀಪವನ್ನು ಹಚ್ಚಬೇಕು. ಈ ದೀಪವನ್ನು ಹಚ್ಚೋ ಮುಹೂರ್ತವನ್ನು ಎಲ್ಲರಿಗೂ ಹೇಳಿರೋದ್ರಲ್ಲಿ ದಯವಿಟ್ಟು ನಿಮ್ಮ ಶತ್ರುಗಳಿರಲಿ, ಪಕ್ಕದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರಲಿ, ಪಕ್ಕದ ಮನೆಯವರಿಗಿರಲಿ, ಯಾವುದೇ ಒಂದು ಮಾಧ್ಯಮ ನೋಡದೇ ಇರತಕ್ಕಂಥವ್ರು ಇರಲಿ, ಅಂಥವ್ರಿಗೂ ಕೂಡ ಈ ವಿಚಾರವನ್ನು ತಿಳಿಸ್ಬೇಕು. ಪಕ್ಕದ ರಾಜ್ಯ ಬಿಟ್ಟು ಪಕ್ಕದ ದೇಶದಲ್ಲಿ, ಪಕ್ಕದ ಊರಲ್ಲಿ, ಭಾರತ ದೇಶ ಇಡೀ ಯಾರ್ಯಾರು ನಿಮ್ಮ ನೆಂಟರಿದ್ದಾರೋ, ಎಲ್ಲ ಸಂಬಂಧಿಗಳಿದ್ದಾರೋ, ವಿದೇಶದಲ್ಲಿರ್ತಕ್ಕಂಥ ಸಂಬಂಧಿಗಳಿದ್ದಾರೋ, ಗೊತ್ತಿಲ್ಲದೆ ಇರತಕ್ಕಂಥ ನೆಂಟರಿದ್ದಾರೋ, ಗೊತ್ತಿದ್ದು ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರತಕ್ಕಂಥ ಒಂದು ಜೀವ ಇದೆಯೋ, ಎಲ್ಲರಿಗೂ ಈ ಮುಹೂರ್ತವನ್ನು ತಿಳಿಸ್ಬಿಡಿ. ಆ ಮುಹೂರ್ತದಲ್ಲಿ ದೀಪವನ್ನು ಹಚ್ಚೋ ಸಮಯಕ್ಕೆ ನೀವು 7 ಕಾಲ ಇತ್ತು 7:30 ಅಷ್ಟೊತ್ತಿಗೆ ಹಚ್ಚಿಬಿಡ್ಬೋದು. ಹಾಗೆಲ್ಲ ಆಗೋದಿಲ್ಲ. 7:05 ಆ ಸಮಯಕ್ಕೆ ಆಲ್ರೆಡಿ ದೀಪವನ್ನ ಕೈಯಲ್ಲಿ ಇಟ್ಕೊಂಡ್ಬಿಡ್ಬೇಕು, ಹಚ್ಚಿಬಿಡ್ಬೇಕು. ನೀವು ಇರ್ತಕ್ಕಂಥ ದೀಪವನ್ನ ಕೆಳಭಾಗದಲ್ಲಿ ನೆಲದ ಮೇಲೆ ಇಟ್ಟು ಪ್ರಾರ್ಥನೆನ ಮಾಡಕ್ಕೆ ಶುರು ಮಾಡಿಬಿಡ್ಬೇಕು. 7:25 ಆ ದೀಪವನ್ನು ಹಚ್ಚಿಬಿಡ್ಬೇಕು. ದೀಪ ಹಚ್ಚೋ ಸಮಯಕ್ಕೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತವನ್ನ ನೀವುಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಬಿಡ್ಬೇಕು. ಗಂಭೀರವಾಗಿ ಕೇಳ್ಕೊಳ್ಳಿ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೀಪವನ್ನು ಹಚ್ಚೋದಕ್ಕೆ ಇದೇ ಕ್ರಮ. ಬಂದಿರೋದು ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂತ ಹೇಳ್ತೀವಿ. ಅಂದರೆ ಮನುಷ್ಯ ಹಿಮಾಲಯದಿಂದ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಮನುಷ್ಯ ಗುಣಗಳು ಇರ್ತಕ್ಕಂಥದ್ದು ಏನು ಅಂದರೆ, ಮನುಷ್ಯ ಗುಣದಲ್ಲೇ ನಾವು ಹುಟ್ಟಿದಾಗ ಹೇಗಿದ್ವೋ ಹಾಗೆ ದೀಪವನ್ನು ಹಚ್ಚಬೇಕು ಅಂತ. ಅಂದರೆ ನಿರ್ವಾಣವಾಗಿ ಹೋಗಿ ಹಚ್ಚಬೇಕು ಅಂತ ಆಗೋದಿಲ್ಲ, ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ಸಣ್ಣ ಮಗುಗೆ ಬಟ್ಟೆ ಹಾಕದಿದ್ರೇನೆ ಈ ಕಾಲದಲ್ಲಿ ಅಸಹ್ಯ ಅಂತಾರೆ. ಹೊರಭಾಗದಲ್ಲಿ ಯಾರಾದರೂ ಬಟ್ಟೆ ಹಾಕೊಳ್ಳಿದ್ರೆ ನೋಡಿ ಹೆಂಗೆ ಅಂತ ಅವಲಹೇಳನೆ ಮಾಡ್ತಾರೆ. ಇದು ನಿಜವಾದ ಘಟನೆ. ಆದರೆ ನೀವುಗಳು ನಿಮ್ಮ ಡ್ರೆಸ್ ಕೋಡನ್ನು ಮಾತ್ರ ಯಾವ ಕಾಲಕ್ಕೂ ಸಾಂಸ್ಕಾರಿಕವಾಗಿ, ಧರ್ಮ ಪ್ರಕಾರವಾಗಿ, ಭಾರತ ದೇಶದಲ್ಲಿ ಹುಟ್ಟಿರೋದ್ರಿಂದ ಭಾರತ ಸಂಸ್ಕಾರ ಪ್ರಕಾರವಾಗಿ ನಾವುಗಳು ಪಂಚೇಶಲ್ಯವನ್ನ, ದೇವರಿಗೆ ಸೂಚಿಸ್ತಕ್ಕಂಥ ಗೌರವವನ್ನು ಸೂಚಿಸಲೇಬೇಕು. ನೀವು ಹಚ್ಚೋ ದೀಪ ಏನು ಅಂದರೆ, ದೀಪಾವಳಿಗೆ ದೀಪ ಹಚ್ತಾ ಇದ್ದೀನಿ, ನಾನು ಎಲ್ಲೋ ಕ್ಯಾಂಡಲ್ ಹಚ್ತಾ ಇದ್ದೀನಿ, ನಾನು ಯಾವುದೋ ಕಾರಣಕ್ಕೂ ನಮಾಜ್ ಮಾಡ್ತಾ ಇದ್ದೀನಿ, ಅಥವಾ ಎಲ್ಲೋ ದರ್ಗದಲ್ಲಿ ನಾನು ದುವಾ ಓದ್ತಾ ಇದ್ದೀನಿ. ಖಂಡಿತ ಹೀಗೆಲ್ಲ ಮಾಡ್ಕೋಬೇಡಿ. ನೀವು ಮಾಡ್ತಾ ಇರೋದು ಗಂಭೀರವಾದ ವಿಚಾರ. ನಾನು ಇವಾಗ ಕಾರ್ಯಕ್ರಮದ ದೀಪಂ ಜ್ಯೋತಿ ಪರಬ್ರಹ್ಮ ಮಾಡ್ತಿರೋ ಉದ್ದೇಶವೇ ಏನು ಅಂದರೆ, ನಿಮ್ಮೆಲ್ಲ ಜಾಗೃತಿ ಮೂಡಿಸಕ್ಕೆ, ನೀವು ಜಗಜ್ಜನನಿ ಆಗಿರ್ತಕ್ಕಂಥ ಆದಿಶಕ್ತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಕ್ಕೆ. ಅಟ್ಟಹಾಸದಿಂದ ಮೆಳಿತಕ್ಕಂಥ ರಾಕ್ಷಸರು ಇದ್ದಾಗ ದೇವತೆಗಳೆಲ್ಲ ಹೋದ್ರಂತೆ. ಪರಮೇಶ್ವರ, ಜಗನ್ಮಾತೆ ದುರ್ಗಾ ಅವತಾರ ತಗೊಂಡು ನೀನು ದಯವಿಟ್ಟು ನಮ್ಮನ್ನು ಕಾಪಾಡೆ, ಆ ಮಹಿಷಾಸುರ ನಮ್ಮನ್ನು ಸಾಯಿಸ್ತಾ ಇದ್ದಾನೆ, ನಮ್ಮ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ದೇವಿಯನ್ನ ಯಾಚನೆ ಮಾಡಿದ್ರಂತೆ. ಆ ಸಮಯ ಬಂದ್ಬಿಡ್ತು ನಮಗೆ. ಅದಕ್ಕೋಸ್ಕರ ಪ್ರಕೃತಿ ಅಲ್ಲೋಲ ಕಲ್ಲೋಲವಾಗೋ ಸಮಯಕ್ಕೆ ನಾವೆಲ್ಲ ಗಂಭೀರದಿಂದ, ಗೌರವದಿಂದ
ದೇವರ ಮೇಲಿರತಕ್ಕಂಥ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗಿ ದೀಪವನ್ನು ಹಚ್ಚಬೇಕು. ಯಜಮಾನ್ರು ಹಚ್ತಾರಂತೆ, ನನ್ನ ಹೆಂಡತಿ ಹೋಗ್ತಾಳಂತೆ, ಇದೆಲ್ಲ ದುರಹಂಕಾರ ಬಿಟ್ಬಿಡಿ. ನನ್ನ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ರೋ ಇಲ್ಲಿದ್ರೋ ಅಲ್ಲಿದ್ರೋ ರಜಾ ಹಾಕಿ ಬಿಸಾಕ್ಬಿಡಿ. ಯಾವುದೋ ಕಿತ್ತೋದ್ ಬಂದ್ ಗಿಂದಿಗೆಲ್ಲ ರಜೆಗಳು ಹಾಕೊಂಡು ಕೂತ್ಕೊಂತೀರಾ ಭಯ ಭಕ್ತಿ ಇಲ್ಲದೆ. ಅದಕ್ಕೆ ದಯವಿಟ್ಟು ಈ ಸಾಯಂಕಾಲದಲ್ಲಿ ಆ ಸಮಯಕ್ಕೆ ಬಂದ್ಬಿಟ್ಟು ಕೈಕಾಲು ಮುಖಗಳನ್ನು ತೊಳ್ಕೊಂಡು ಎಲ್ಲ ಗಂಡಸರು ಪಂಚಶಲ್ಯಗಳನ್ನು ಪರಿಪೂರ್ಣವಾಗಿ ಗೌರವದಿಂದ ಧರ್ಮಪಾರ್ಕವಾಗಿ, ಹೆಣ್ಣು ಮಕ್ಕಳು ಎಲ್ಲರೂ ಸೀರೆ ರೌಕೆ ಬಟ್ಟೆಗಳು ಮಾತ್ರ, ಹೆಣ್ಣು ಮಕ್ಕಳು ಚಿಕ್ಕವರಾಗಿದ್ರೆ ಲಂಗ ಧಾವಣಿ. ಅದೇ ವಿಚಾರಪೂರ್ವಕವಾಗಿ ನೀವೇನಾದರೂ ಪ್ಯಾಂಟು ಶರ್ಟು ಹಾಕ್ಕೊಂಡು ಹಚ್ಚಿದ್ರಿ, ನಾನು ಹೇಳಿದ್ದೀನಿ, ನೀವು ತೋರಿಸ್ತಾರ ಅಗೌರವ ಕಾರ್ಯಕ್ರಮಕ್ಕಲ್ಲ ಅಥವಾ ನನಗಲ್ಲ, ಸಾಕ್ಷಾತ್ ಗೌರವ ದಕ್ಷನಾಗಿರ್ತಕ್ಕಂಥ ಆ ದೇವಿ ಜಗನ್ಮಾತೆಗೆ ನೀವು ಅಗೌರವವನ್ನು ಸೂಚಿಸಿದ ಹಾಗೆ. ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ಕೋ ಪ್ರಾರ್ಥನೆ ಮಾಡ್ತಾ ಇರೋದು. ಗಂಭೀರವಾದ ಚರ್ಚೆ, ಗಂಭೀರವಾದ ಮಾತುಕತೆ ಇದು. ಗಮನ ಇರಬೇಕು. ಎಲ್ಲರೂ ನಡ್ಕೊಂಡು ಹೋಗಬೇಕು ಮನೆಯಿಂದ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ. ದೂರವಾಗಿದ್ದ ಪಕ್ಷದಲ್ಲಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ದೇವಸ್ಥಾನಗಳಿಗೆ ಹೋಗ್ಬೋದು. ಅಲ್ಲಿರ್ತಕ್ಕಂಥ ಕೆಲವು ದೇವಸ್ಥಾನಗಳಲ್ಲಿ ನಾನೇ ಸ್ವತಃ ಕೆಲವರು ಪರ್ಮಿಷನ್ ಕೊಡ್ತಕ್ಕಂಥ ದೇವಸ್ಥಾನಗಳ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ. ಆ ದೇವಸ್ಥಾನದಲ್ಲಿ ಆ ಸಮಯದಲ್ಲಿ 7:05 7:25 ಸಮಯದಲ್ಲಿ ಆಲ್ರೆಡಿ ಅಲ್ಲಿ ಇರಬೇಕು. ನೀವು ನಡ್ಕೊಂಡು ಹೋಗೋ ಸಮಯದಲ್ಲಿ 5 ದೀಪದ ಹಣತೆಗಳನ್ನು ಒಂದೇ ತಟ್ಟೆನಲ್ಲಿ ಹಿಡ್ಕೊಂಡು ಹೋಗಬೇಕು. ಆ ತಟ್ಟೆಯನ್ನು ಹಿಡ್ಕೊಂಡು ಹೋದಾಗ ಕುಟುಂಬ ವರ್ಗದವರು ಅಷ್ಟೂ ಜನ ಹೋಗಬೇಕು. ಕೈಯಲ್ಲಿ ವಾಚು, ಉಂಗ್ರ, ಕತ್ತಲ್ಲಿ ಚೈನು ಏನೂ ಇರಬಾರ್ದು. ದೇಹದ ಮೇಲೆ ಬಟ್ಟೆ ಬಿಟ್ಟು, ಅಂದ್ರೆ ನೀವು ನಿರ್ವಾಣವಾಗಿ ಇದೀವಿ ಅಂದ್ಕೊಂಡು ನೀವು ಬಟ್ಟೆಗಳನ್ನು ಹಾಕೊಂಡು ಹೋಗಬೇಕು. ಆದ್ರಿಂದ ದೇಹದ ಹತ್ರ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಇರಬಾರ್ದು. ಕೈಯಲ್ಲಿ ಮೊಬೈಲ್ಗಳನ್ನ ಇಟ್ಕೊಳ್ಳೇಬಾರ್ದು. ಗಂಭೀರವಾಗಿ ನಾವು ಹುಟ್ಟಿದ್ದೇ ಬೆತ್ತಲೆ, ಹೋಗೋದೇ ಬೆತ್ತಲೆ ಅನ್ನೋ ಗಮನ ಇಟ್ಕೊಂಡು ಮೇಲ್ಗಡೆ ಒಂದು ಬಟ್ಟೆ ಮಾತ್ರ ಹಾಕೊಂಡಿದೀವಿ. ಈ ಆತ್ಮ ಸಂರಕ್ಷಣೆ ಮಾಡ್ಕೊಳ್ಳೋ ಜಗನ್ಮಾತೆ ನೀನೊಬ್ಳೆ ಕಾಪಾಡೋದು ಅನ್ನೋ ಗಮನ ಇರಬೇಕು. ನಡ್ಕೊಂಡು ಹೋಗಬೇಕು. ಕೈಲಾಗದಿದ್ದವರು ಗಾಡೀಲಿ ಹೋದ್ರೂ ಸಹ ಚೊಪ್ಲಿಗಳನ್ನು ಕೂಡ ಹಾಕೋಬಾರ್ದು. ಪಾದರಕ್ಷೆಗಳನ್ನ ಚೊಪ್ಲಿಗಳನ್ನ ಮನೆಯಲ್ಲೇ ಬಿಟ್ಟು ಬಿಸಾಕ್ಬಿಟ್ಟು ಹೋಗಿ. ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಇದೇ ಕ್ರಮದಲ್ಲಿ ಹೋಗಬೇಕು. ನೀವು ಪ್ರಾರ್ಥನೆ ಮಾಡ್ಕೋಬೇಕಾದ ಇಷ್ಟೇ: ಓಂ ನಮಃ ಶಿವಾಯ ಪಂಚಾಕ್ಷರಿ, ಓಂ ನಮೋ ನಾರಾಯಣ ಅಷ್ಟಾಕ್ಷರಿ, ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ತಕ್ಕಂಥ ಶಕ್ತಿ ಪಂಚಾಕ್ಷರಿ. ಇದನ್ನು ಸ್ಮರಣೆ ಮಾಡಿಕೊಂಡು 5 ದೀಪದ ಹಣತೆಗಳನ್ನು ಇಟ್ಕೊಂಡು 5 ವಿಧವಾದ ಎಣ್ಣೆಗಳನ್ನು ಹಾಕ್ಕೊಂಡು 5 ವಿಧವಾದ ಎಣ್ಣೆಗಳಲ್ಲಿ ತುಪ್ಪದ ಬತ್ತಿಯಲ್ಲೇ ದೀಪವನ್ನು ಹಚ್ಕೊಂಡು, ಹಚ್ಚತಕ್ಕಂಥದ್ದು ಅಲ್ಲಿ ಹೋದ ತಕ್ಷಣ ಹಚ್ಚಿ ರೆಡಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಈ ಓಂ ನಮಃ ಶಿವಾಯ 108 ಸಲ, ಓಂ ನಮೋ ನಾರಾಯಣ 108 ಸಲ, ಓಂ ಶಕ್ತಿ ಅನ್ನೋದು 108 ಸಲ ಪ್ರಾರ್ಥನೆ ಮಾಡಿ ಆ ದೇವಸ್ಥಾನದಲ್ಲಿ ದೀಪಗಳನ್ನು ಹಚ್ಚಬೇಕು. ಗಂಭೀರವಾದ ಆಲೋಚನೆ, ರಶ್ಶು ನುಗ್ಗಲಾಟ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಎಲ್ಲೆಲ್ಲಿದಿರೋ ಆ ಸ್ಥಳದಲ್ಲಿ ನಿಂತಲ್ಲೇ ಆ ಕುಟುಂಬ ಪರಿವಾರ ಸಮೇತ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಟ್ಟೆಗಳ ಸಮೇತ, ಅಡಿಕೆ ಪಟ್ಟೆಯಲ್ಲಿ ತಟ್ಟೆಗಳ ಸಮೇತವಾಗಿ ದೀಪಗಳನ್ನು ಕೆಳಗಡೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. 5 ವಿಧವಾದ ಎಣ್ಣೆಗಳು ಯಾವುದು ಎತ್ತ ಅಂತ ನಮ್ಮ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಡ್ತಾ ಬರ್ತೀವಿ. ಯೋಚನೆ ಮಾಡಬೇಡಿ, ಇಲ್ಲಿವರೆಗೂ ತಿಳಿಸ್ಕೊಂಡು ಬರ್ತಾ ಇದ್ದೀನಿ. ಆ ದೀಪಗಳನ್ನು ಹಚ್ಚಬೇಕಾದ ಸಮಯಗಳಲ್ಲಿ ಪ್ರತಿ ಶನಿವಾರದ ದಿವಸ ನಿಮಗೆ ಭೇಟಿಯನ್ನು ಮಾಡ್ತೀನಿ. ದೀಪಂ ಜೊತೆ ಪರಬ್ರಹ್ಮದ ಈ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಜಾತಿ ವರ್ಗದವರು, ಪ್ರತಿಯೊಂದು ಜನಾಂಗವೂ ಎಲ್ಲವೂ ಸೇರಿ ಈ ದೀಪಗಳನ್ನು ಹಚ್ಚಬೇಕು. ದಯವಿಟ್ಟು ನಿಮ್ಮೆಲ್ಲರಿಗೂ ತಿಳಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ಸುಗೊಳಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಾವೇನು ಯಾವುದೇ ಕಾರಣಕ್ಕೂ ಇಲ್ಲಿ ರೇಸು ಹೋಗ್ತಾ ಇರೋದಾಗ್ಲಿ, ಯಾವುದೋ ಕಾಂಪಿಟೇಷನ್ ಗೆಲ್ಲಕ್ಕೆ ಹೋಗ್ತಾ ಇರೋದಲ್ಲ. ಭಗವತಿಯಲ್ಲಿ ಪ್ರಾರ್ಥನೆ, ಯಾಚನೆ. ಆ ದೀಪವನ್ನು ಹಚ್ಚೋ ಸಮಯಕ್ಕೆ ಆ ಭಗವತಿ ನಾಲಿಗೆಯನ್ನು ಚಾಚಿ ನಮ್ಮ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಲಿ ಅನ್ನೋ ಒಂದೇ ಉದ್ದೇಶ. ಹಿಮಾಲಯ ಬಂದಿರತಕ್ಕಂಥ ವಾಕ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಎಲ್ಲರೂ ಆದ್ಯ ಕರ್ತವ್ಯನ ಉಲ್ಲಂಘನೆ ಮಾಡದೆ ದೀಪಗಳನ್ನು ಹಚ್ಚಿ ಇದೇ ಪ್ರಕಾರವಾಗಿ ಪ್ರತಿ ಸಲಿನೂ ನನ್ನ ಕಾರ್ಯಕ್ರಮದಲ್ಲಿ ಜ್ಞಾಪಿಸ್ತಾ ಇರ್ತೀನಿ. ಎಲ್ರಿಗೂ ಒಳ್ಳೆಯದಾಗಬೇಕು. ಭಗವತಿ ಕೃಪಾಕಟಾಕ್ಷ ನಿಮಗೆ ಯಾವತ್ತೂ ಇರಲಿ ಅಂತ ಹೇಳ್ತಾ ನಾವು ಇವತ್ತಿನ ದಿವಸದ ಮಂಗಳವನ್ನು ಮಾತ್ರ ಹಾಡ್ತಾ ಇದ್ದೀವಿ. ಸೋಮವಾರ ಮತ್ತೆ ಸಿಗ್ತೀನಿ. ಮುಹೂರ್ತವನ್ನು ತಿಳಿಸ್ತಾ ಇದ್ದೀನಿ. ಗಂಭೀರವಾದ ಆಲೋಚನೆ ಮರಿಬಾರದು. ಎಲ್ರಿಗೂ ದಯವಿಟ್ಟು ಹರಡಬೇಕು. ಹೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.